dear children. ಪ್ರೀವಿಯಸ್ ಕ್ಲಾಸ್ ಅನ್ನೋದಕ್ಕಿಂತ ಸಂವೇದ ಕ್ಲಾಸಸ್ನಲ್ಲಿ ನೀವು ಸುಮಾರು ಪಾಠಗಳನ್ನು ಕೇಳಿದ್ದೀರಾ. ಇನ್ನು ನಾನು ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸ್ ಬಗ್ಗೆನೂ ಕೂಡ ಪಾಠ ಮಾಡಿದ್ದೆ. ಬಟ್ ಅದು ಸ್ಕಿಪ್ ಆಗಿರೋದ್ರಿಂದ ನೆಕ್ಸ್ಟ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸು, ಎಲೆಕ್ಟ್ರಿಸಿಟಿ, ಈಗ ನಿಮಗೆ ಸಂವೇದನಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಡೀತಾ ಇದೆ. ಸೊ ಅಪಾರ್ಟ್ ಫ್ರಮ್ ದಟ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ ಅಲ್ಲಿ ನಿಮಗೆ ಯಾವುದೇ ಒಂದು ಎಕ್ಸಸೈಸಸ್ ಕೂಡ ಆಕ್ಟಿವಿಟೀಸು ಕೂಡ ಸ್ಕಿಪ್ ಆಗಿಲ್ಲ. ಈ ಒಂದು ಕಂಪ್ಲೀಟ್ ಲೆಸನ್ ನಿಮ್ಮ ಒಂದು ಪೀರಿಯಡ್ಸ್ ಕೂಡ ಯಾವುದು ಕೂಡ ರೆಡ್ಯೂಸ್ ಆಗಿಲ್ಲ. ಬಿಫೋರ್ ಗೋಯಿಂಗ್ ಟು ದಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಮಗೆ ಈ ಸಂವೇದ ಕ್ಲಾಸಸ್ ಅಲ್ಲಿ ಆಗಿರುವಂತಹ ಲೈಫ್ ಪ್ರೋಸೆಸ್ ಅಲ್ಲಿ ಯು ಹ್ಯಾವ್ ಸ್ಟಡಿಡ್ ದ ಮೆನಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಸಚ್ ಆಸ್ ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಲ್ಲದರ ಬಗ್ಗೆನೂ ಕೂಡ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಬಂದಿದ್ದೀರಿ. ಬಟ್ ಅಲ್ಲಿ ನಿಮಗೆ ಒಂದು ಚಿಕ್ಕ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಇದೆ. ಆ ಕಾರಣಕ್ಕೆ ನಾನು ನಿಮಗೆ ಏನಂತ ಹೇಳಿದ್ದೆ, ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ನಿಮ್ಮ ಜೊತೆ ಟೆಕ್ಸ್ಟ್ ಬುಕ್ ಅನ್ನ ಕಂಪಲ್ಸರಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಯು ಶುಡ್ ಕಂಪೇರ್ ಕನ್ನಡದಲ್ಲಿ ಹೇಳ್ತಿರುವಂತಹ ವರ್ಡ್ ಇಂಗ್ಲಿಷ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅದು ಅಂತ ಹೇಳಿ ನೀವು ಫಸ್ಟ್ ಒಂದು ಲೆಸನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಏನಾಗ್ತಾ ಹೋಗುತ್ತೆ, ನೆಕ್ಸ್ಟ್ ಲೆಸನ್ ಇಂದ ನಿಮಗೆ ತುಂಬಾನೇ ಈಸಿ ಆಗ್ತಾ ಹೋಗುತ್ತೆ. ಅದೇ ಕನೆಕ್ಷನ್ ಲೈಫ್ ಪ್ರೋಸೆಸ್ ಅಲ್ಲಿ ಬಂದಿರುವಂತಹ ಆಕ್ಟಿವಿಟೀಸ್ ಹೆಂಗೆ ಆಗ್ತಾ ಹೋಗುತ್ತೆ ಅನ್ನೋದೇ ನಿಮ್ಮ ನೆಕ್ಸ್ಟ್ ಲೆಸನ್. ವಾಟ್ ಇಸ್ ದಟ್? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸಿ ವೈ ದೇ ಹ್ಯಾವ್ ಮೆನ್ಷನ್ ದ ಲೆಸನ್ ನೇಮ್ ಆಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಬಂದಾಗ, ಕಂಟ್ರೋಲ್ ಇಟ್ ಸೆಲ್ಫ್ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತಹ ಆಕ್ಟಿವಿಟೀಸ್. ಇನ್ನು ಕೋಆರ್ಡಿನೇಷನ್ ಅಂತಂದ್ರೆ ನಾವೇನು ಅಂತಂದ್ರೆ ಒಂದು ಅಡ್ಜಸ್ಟ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್, ನಾವೊಂದು ಕ್ಲಾಸ್ ಅಲ್ಲಿ ನಾವು ಟೀಚರ್ಸ್ ಇರ್ತೀವಿ ಅಂತಂದಾಗ ನೀವೇನ್ ಮಾಡ್ತೀರಿ, ಮಿಸ್ ಇದಾರೆ ಅಂತೇಳಿ ಕಂಟ್ರೋಲ್ ಅಲ್ಲಿ ಕೂತಿರ್ತೀರಾ. ಬಟ್ ಕೋಆರ್ಡಿನೇಷನ್ ಅಂತಂದ್ರೆ ಹೆಂಗ್ ಮಾಡ್ತಿರ್ತೀರಾ, ವಿಸ್ಪರಿಂಗ್ ಮಾಡ್ತೀರಾ, ಜೋರಾಗಿ ಮಾತಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಯು ಆರ್ ಅಂಡರ್ ಅವರ್ ಕಂಟ್ರೋಲ್. ಟೀಚರ್ಸ್ ಇರೋದ್ರಿಂದ ಕಂಟ್ರೋಲ್ ಇದೆ. ಬಟ್ ನಿಮ್ಮಲ್ಲಿ ನೀವು ಅದನ್ನ ಇದನ್ನ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂತ ಕಾರಣಕ್ಕೆ ಏನ್ ಮಾಡ್ತೀರಾ, ಪಿಸಿ ಪಿಸಿ ಪಿಸು ಮಾತಾಡ್ತಾ ಇರ್ತೀರಾ. ಸೇಮ್ ವೈಸ್ ನಮ್ಮ ಬಾಡಿನಲ್ಲೂ ಕೂಡ ಕೆಲವೊಂದು ಆಕ್ಟಿವಿಟೀಸ್, ಎಲ್ಲ ಆಕ್ಟಿವಿಟೀಸ್ ಅಂತ ಅಲ್ಲ, ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಸುಮಾರು ಆಕ್ಷನ್ಸ್ ಅನ್ನು ಓದ್ತಾ ಬಂದಿದ್ದೀರಾ. ವಾಲಂಟರಿ ಆಕ್ಷನ್ಸ್ ಮತ್ತೆ ಇನ್ವಾಲಂಟರಿ ಆಕ್ಷನ್ಸ್ ಅಂತ ಹೇಳಿ 2 ತರ ಬರುತ್ತೆ. ಆಕ್ಷನ್ಸ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಮಸಲ್ಸ್ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್ ಅನ್ನ ನೀವು ಮಸ್ಕ್ಯುಲರ್ ಟಿಶ್ಯೂಸ್ ಅಲ್ಲಿ ಪ್ರತಿಯೊಂದು ಸ್ಟಡಿ ಮಾಡ್ತಾ ಬಂದಿದ್ರಿ 9th ಅಲ್ಲಿ. ಅದನ್ನೇ ಹೆಂಗೆ ಫಂಕ್ಷನಿಂಗ್, ಪ್ರೊಸೆಸಿಂಗ್ ಹೆಂಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ನೋಡ್ತಾ ಬರ್ತೀರಾ. ಫಾರ್ ಎಕ್ಸಾಂಪಲ್, when you touch an hot object, ಯಾವುದಾದ್ರೂ ಒಂದು ಬಿಸಿ ಇರುವಂತಹ ಒಂದು ವಸ್ತುವನ್ನ ನೀವು ಮುಟ್ಟಿದಾಗ ಒಂದು ಸಡನ್ ರೆಸ್ಪಾನ್ಸ್ ಅನ್ನ ತೋರಿಸ್ತೀರಾ ನೀವು. ಅಂದ್ರೆ ನಿಮಗೆ ಗೊತ್ತಿಲ್ದಂಗೆನೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸುಮ್ಮನೆ ಮಾತಾಡ್ಕೊಂಡು ನಿಂತಿರ್ತೀರಾ, ಒಂದು ಬಸ್ ಜೋರಾಗಿ ಬಂದ್ಬಿಡುತ್ತೆ. ಅವಾಗ ಹೆಂಗಾಗುತ್ತೆ ಅಂತಂದ್ರೆ ನಿಮ್ಮ ಮುಂದೆ ವಿತಿನ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೋದಾಗ ಯು ಫೀಲ್ ಏನಂತ ಕರಿತೀರಿ ಅಂತಂದ್ರೆ ತುಂಬಾ ಭಯ ಪಡ್ತಾ ಹೋಗ್ತೀರಿ, ಸಡನ್ ಆಗಿ ಸರ್ಕೊಳ್ತೀರಾ. ಆ ಸಡನ್ ರೆಸ್ಪಾನ್ಸ್ ಏನು ತೋರಿಸ್ತೀರಾ. ಈಗ ಫಾರ್ ಎಕ್ಸಾಂಪಲ್, ನೀವು ಸುಮ್ಮನೆ ಕೂತಿರ್ತೀರಾ, ಇದ್ದಕ್ಕಿದ್ದಂಗೆ ಬಂದು ನಾನು ಕೋಲ್ ತಗೊಂಡಂಗೆ ರಪ ನಂಗೆ ಬಿಟ್ಟೆ ಅಂದ್ರೆ ಹೆಂಗ ಅನ್ಸುತ್ತೆ ನಿಮಗೆ? ಏನ್ ಮಾಡ್ತೀರಿ ನೀವು? ಸಡನ್ ರೆಸ್ಪಾನ್ಸ್ ಯಾವ ರೀತಿ ನನ್ನ ಮೇಲೆ ತೋರಿಸ್ತಿರಲ್ಲ, ಸಿ ಆ ಎಲ್ಲ ರೆಸ್ಪಾನ್ಸಸ್ ನೀವು ಯಾವ ಇದ್ರ ಮೇಲೆ ತೋರಿಸ್ತಾ ಹೋಗ್ತೀರಾ, ದಟ್ ಇಟ್ ಸೆಲ್ಫ್ ಈಸ್ ದಿಸ್ ನ್ಯೂರಾನ್. ಈ ಒಂದು ಎಲ್ಲಾ ಆಕ್ಷನ್ಸ್, ಈ ಕಂಟ್ರೋಲ್ ಆಗಿರ್ಬೋದು, ಕೋಆರ್ಡಿನೇಷನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಏಮ್ ಇರುತ್ತೆ. ಏಮ್ ಅಂತಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್, ಒಂದು ಹಾಟ್ ಆಬ್ಜೆಕ್ಟ್ಸ್ ಅನ್ನ ನಾನು ಟಚ್ ಮಾಡಿದ್ದೀನಿ ಅಂತಂದ್ರೆ ನನಗೆ ಏನಾಗಿದೆ, ಅಲ್ಲಿ ನೋವಾಗಿದೆ, ನನಗೆ ಬಿಸಿ ತಾಕಿದೆ, ನನ್ನ ಬ್ರೈನ್ಗೆ ಮೆಸೇಜ್ ಹೋಗಿದೆ ಏನಂತ ಹೇಳಿ, ನಾನು ಬಿಸಿ ಮುಟ್ಟಿದ್ದೀನಿ, ನನ್ನ ಸ್ಕಿನ್ ಸೆನ್ಸ್ ಆರ್ಗನ್ ನೋವಾಗಿದೆ ಅನ್ನೋ ಒಂದು ಮೆಸೇಜ್ ನನಗೆ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್, ಬೇರೆ ಯಾರ ಒಂದು ಹಸು ಇರ್ಬೋದು, ಅದು ಹುಲ್ಲನ್ನ ಚೀವ್ ಮಾಡ್ತಾ ಇರುತ್ತೆ, ಮೆಲುಕು ಹಾಕೋದು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಸರ್ ಯಾಕೆ ಅದನ್ನ ಮಾಡ್ತೀರ? ಸುಮ್ಮನೆ ಮಾಡ್ತಿರಲ್ಲ, ಒಂದು ಆಕ್ಷನ್ ಮಾಡಬೇಕು, ಒಂದು ಕಂಟ್ರೋಲ್ ಮಾಡಬೇಕು, ಒಂದು ಕೋಆರ್ಡಿನೇಷನ್ ಮಾಡಬೇಕು ಅಂತ ಮಾಡಲ್ಲ. ಅದು ಯಾಕೆ ಮಾಡುತ್ತೆ? ತನ್ನ ಹೊಟ್ಟೆಯನ್ನ ತಾನು ತುಂಬಿಸ್ಕೊಳ್ಳಿಕ್ಕೋಸ್ಕರ ಅದು ಫುಡ್ ಅನ್ನ ತಗೊಳ್ತಾ ಹೋಗ್ತಿರೋದು. ಸೊ ಈ ರೀತಿಯಾಗಿ ಸುಮಾರು ಆಕ್ಷನ್ಸ್ ಅನ್ನ ನಾವು ಎಲ್ಲವೂ ಕೂಡ ನಮ್ಮ ಬಾಡಿಗೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿನೇ ಮಾಡ್ಕೊಳ್ತಾ ಹೋಗ್ತೀವಿ. ಅದು ಹೆಂಗೆ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನೇ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. See, all these actions, whatever the actions I have told you, these all actions, they are controlled by 2 tissues. Which are those 2 tissues? Andre, first is the nervous tissue and the next is the muscle.
ಸಿ ಹೆಂಗೆ ಯಾವ ರೀತಿಯಾಗಿ ಈ ಒಂದು ಟಿಶ್ಯೂಸ್ ಒಂದು ಇಂಪಾರ್ಟೆಂಟ್ ರೋಲ್ಸ್ ಅನ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಈಚ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ ಇಟ್ ಈಸ್ ಮೇಡ್ ಅಪ್ ಆಫ್ ಮಿಲಿಯನ್ಸ್ ಆಫ್ ಸೆಲ್ಸ್. ಈಗ ನನ್ನ ಬಾಡಿ ಇದೆ ಅಂತಂದಾಗ ನನ್ನ ಬಾಡಿನಲ್ಲಿ ಒಂದು ಸೆಲ್ ಎರಡು ಸೆಲ್ ಅಷ್ಟಿಲ್ಲ, ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಈಚ್ ಸೆಲ್ಸ್ ಏನಾಗ್ತಾ ಹೋಗುತ್ತೆ, ಸಮ್ ಗ್ರೂಪ್ಸ್ ಆಫ್ ಸೆಲ್ಸ್ ದೇ ಫಾರ್ಮ್ ಏನಾಗ್ತಾ ಹೋಗುತ್ತೆ, ಟಿಶ್ಯೂಸ್ ಫಾರ್ಮೇಶನ್ ಆಗುತ್ತೆ. ಎ ಗ್ರೂಪ್ ಆಫ್ ಟಿಶ್ಯೂಸ್ ಆರ್ಗನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಗ್ರೂಪ್ ಆಫ್ ಆರ್ಗನ್ಸ್ ದೇ ಫಾರ್ಮ್ ಅ ಸಿಸ್ಟಮ್. ಹೆಂಗೆ ಮೀನ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಇರುತ್ತೆ, ಆ ಸೆಲ್ಲಿಂದ ಒಂದು ಟಿಶ್ಯೂಸ್ ಫಾರ್ಮೇಶನ್. ಈಗ ಫಾರ್ ಎಕ್ಸಾಂಪಲ್ ಈಚ್ ಸೆಲ್ ನಾನು ನನ್ನ ಸ್ಕಿನ್ನಿನ ಒಂದು ಸ್ವಲ್ಪ ಭಾಗವನ್ನು ತೆಗೆದು ನಾನು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಯು ಕ್ಯಾನ್ ಸಿ ಮೆನಿ ಸೆಲ್ಸ್ ದೇ. ಆ ಮೆನಿ ಸೆಲ್ಸ್ ಏನ್ ಮಾಡ್ತಾ ಹೋಗುತ್ತೆ, ಒಂದು ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ. ಏನ್ ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ, ನನ್ನ ಸ್ಕಿನ್ ಒಳಗಿರುವಂತಹ ಅಂಡರ್ಲೈನ್ ಆರ್ಗನ್ಸ್ ಇನ ಎಲ್ಲಾ ಸೆಲ್ಸ್ ಅನ್ನ ಕೂಡ ಅದು ಏನ್ ಮಾಡ್ತಾ ಹೋಗುತ್ತೆ, ಪ್ರೊಟೆಕ್ಷನ್ ಮಾಡ್ತಾ ಹೋಗುತ್ತೆ. ಆ ಗ್ರೂಪ್ ಆಫ್ ಟಿಶ್ಯೂ ಒಂದು ಆರ್ಗನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಆರ್ಗನ್ಸ್, ಒಂದು ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಅಥವಾ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಎಲ್ಲವೂ ಕೂಡ ಏನು ಅಂತಂದ್ರೆ ಗ್ರೂಪ್ ಆಫ್ ಟಿಶ್ಯೂಸ್ ಇಂದ. ಇನ್ನು ಆ ಗ್ರೂಪ್ ಆಫ್ ಆರ್ಗನ್ಸ್ ಏನ್ ಮಾಡ್ತಾ ಹೋಗುತ್ತೆ, ಒಂದು ಸಿಸ್ಟಮ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ವಾಟ್ ಈಸ್ ದಟ್ ಸಿಸ್ಟಮ್? ದೇ ಆರ್ ನಥಿಂಗ್ ಬಟ್ ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್. ದೀಸ್ ಆರ್ ಆಲ್ ದಿ ಸಿಸ್ಟಮ್ಸ್ ಫಾರ್ಮೇಶನ್. ಯಾವ ರೀತಿಯಾಗಿ ಅರೇಂಜ್ಮೆಂಟ್ಸ್ ನಮ್ಮ ಬಾಡಿನಲ್ಲಿ ಆಗ್ತಾ ಹೋಗಿರುತ್ತೋ ಸೇಮ್ ವೈಸ್ ಇಲ್ಲೂ ಕೂಡ ಒಂದು ಸಿಸ್ಟಮ್ ಫಾರ್ಮೇಶನ್ ಆಗ್ತಾ ಹೋಗಿರುತ್ತೆ. ಹೆಂಗೆ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಈಗ ಮೈಕ್ ಇದೆ, ನಿಮಗೆ ಎಲ್ರಿಗೂ ಕೇಳಿಸ್ತಿದೆ. ಬಟ್ ಹಿಂದಿನ ಕಾಲದಲ್ಲಿ ಏನಾಗ್ತಾ ಹೋಗಿತ್ತು, ಇದೆಲ್ಲ ಟೆಕ್ನಾಲಜಿ ಇಲ್ಲದೆ ಇರುವಂತಹ ಮೆಸೇಜಸ್ ಅನ್ನ ನಾವು ಹೆಂಗ್ ಟ್ರಾನ್ಸ್ಮಿಟ್ ಮಾಡ್ತಿದ್ವಿ, ಒಬ್ಬರಿಂದ ಒಬ್ರು ಕಿವಿನಲ್ಲಿ ಹೇಳ್ತಾ ಹೋಗ್ತಿದ್ವಿ, ಕನೆಕ್ಷನ್ ಇರ್ತಿತ್ತು. ಈಗ ನನ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಬ್ಬ ಮನುಷ್ಯನಿಗೆ ನಾನು ಮೆಸೇಜ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂದ್ರೆ ನಾ ಏನ್ ಮಾಡಬೇಕು, ಒಬ್ರು ಕಿವಿಯಿಂದ ಇನ್ನೊಬ್ಬರಿಗೆ ಮೆಸೇಜಸ್ ಅನ್ನ ಐ ಶುಡ್ ಟ್ರಾನ್ಸ್ಮಿಟ್. ಅದೇ ರೀತಿ ಪ್ರತಿಯೊಂದು ಸೆನ್ಸ್ ಆರ್ಗನ್ಸ್ ನಿಮಗೆಲ್ರಿಗೂ ಗೊತ್ತಿರಲಿ, ನಮ್ಮ ಬಾಡಿನಲ್ಲಿ ಎಲ್ಲಾ ಮೆಸೇಜಸ್ ಅಥವಾ ನಾವು ಏನೇ ರೆಸ್ಪಾನ್ಸಸ್ ಅನ್ನ ತೋರಿಸ್ತಿದೀವಿ ಅಂತಂದ್ರೂ ಕೂಡ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಸೆನ್ಸ್ ಆರ್ಗನ್ಸ್ ವಾಟ್ ದೇ ಟ್ರಾನ್ಸ್ಮಿಟ್ ದ ಮೆಸೇಜಸ್ ಟು ಅವರ್ ಬ್ರೈನ್. ನಮ್ಮ ನೋಡಿ, ನೀವು ಎಲ್ಲ ನೋಡ್ಕೊಂಡು ಬಂದ್ರು ಕೂಡ ನೀವು ನಮ್ಮ ಬಾಡಿನಲ್ಲಿ ಕೈಯಿಂದ ಕಾಲಿಂದ ಯಾವ್ದು ಮೆಸೇಜಸ್ ಕೂಡ ಹೋಗೋದಿಲ್ಲ. ಈ ಕೈ ಏನು ಎಲ್ಲಿದ್ರಿಂದ ಹೋಗ್ತಾ ಹೋಗುತ್ತೆ, 5 ಸೆನ್ಸ್ ಆರ್ಗನ್ಸ್ ನಿಮಗೆ ಗೊತ್ತಿದೆ. ಯಾವ್ದು? ಕಣ್ಣು, ಐಸ್, ಇಯರ್, ನೋಸ್, ಟಂಗ್, ಸ್ಕಿನ್. These are all the 5 sense organs which transmits the messages to the brain. ಹಾಗೆ ಡೈರೆಕ್ಟ್ ಆಗಿ ಅದು ಮೆಸೇಜಸ್ ಅನ್ನು ಟ್ರಾನ್ಸ್ಮಿಟ್ ಮಾಡ್ಬಿಡುತ್ತೆ. ಈ ಕಣ್ಣಿಂದ ನಾನು ನೋಡ್ತಿದ್ದೀನಿ ಅಂದ ತಕ್ಷಣ ಹಾಗೆ ನನಗೆ ಮೆಸೇಜಸ್ ಹೋಗಲ್ಲ. ಆ ಮೆಸೇಜಸ್ ಅನ್ನು ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಈಗ ಇಲ್ಲಿಂದ ನೀವು ಊರಿಗೆ ಹೋಗ್ಬೇಕು ಅಂದ್ರೆ ಹಾಗೆ ಹಾರ್ಬಿಡ್ತೀರಾ ನೀವು? ಇಲ್ಲ, ಅಲ್ಲಿ ಏನಾಗಿರುತ್ತೆ, ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರುತ್ತೆ, ಅಥವಾ ಒಂದು ಕನೆಕ್ಷನ್ ಇರುತ್ತೆ. ಯಾವ ರೀತಿಯಾದಂತಹ ಕನೆಕ್ಷನ್ ಇರುತ್ತೆ, ಒಂದು ಬಸ್ ಕನೆಕ್ಷನ್ ಇರ್ಬೋದು, ಅಥವಾ ಬೇರೆ ಇನ್ನೇನಾದ್ರೂ ನೀವು ಟ್ರಾನ್ಸ್ಪೋರ್ಟಿಂಗ್ ಇರುವಂತಹ ವೆಹಿಕಲ್ ತಗೊಂಡು ನೀವು ಹೋಗ್ತೀರಿ. ಸೇಮ್ ವೈಸ್ ನಮ್ಮ ಬಾಡಿನಲ್ಲಿ ಕೂಡ ಒಂದು ಮೆಸೇಜಸ್ ಹೆಂಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ, ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ಅ ನರ್ವಸ್ ಟಿಶ್ಯೂ. ಇಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂರಾನ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. So in this nervous system you can observe millions of neurons. They work together to transmit the messages from the sensory organs to the brain. ಬ್ರೈನ್ ಏನ್ ಮಾಡ್ತಾ ಹೋಗುತ್ತೆ, ಮೆಸೇಜಸ್ ಅನ್ನು ನಮಗೆ ವಾಪಸ್ ಕೊಡ್ತಾ ಹೋಗುತ್ತೆ. ಹೆಂಗೆ ಇಲ್ಲಿ ಮೆಸೇಜಸ್ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಏನೇ ಒಂದು ನೋಡಿದ್ದೀನಿ, ಈಗ ನಿಮ್ಮನ್ನೆಲ್ಲ ನಾನು ನೋಡ್ತಿದ್ದೀನಿ ಅಂತಂದಾಗ ನೀವು ಯಾವ ತರ ಬಟ್ಟೆ ಹಾಕೊಂಡಿದ್ದೀರಿ, ಅಥವಾ ನೀವು ಯಾರು ಅಂತ ನಾನು ಗುರ್ಸೋದಾಗಿರ್ಬೋದು, ಅಥವಾ ನಿಮ್ಮ ವಾಯ್ಸ್ ಅನ್ನ ನಾನು ಕೇಳ್ತಾ ಇದ್ದೀನಿ, ಹೂ ಆರ್ ಯು? ಯಾಕೆ ಅಂತಂದ್ರೆ ನಿಮ್ಮ ವಾಯ್ಸ್ ನಾನು ಆಲ್ರೆಡಿ ಕೇಳಿದ್ದೀನಿ. ಐ ಹ್ಯಾವ್ ಸ್ಟೋರ್ಡ್ ದಟ್ ವಾಯ್ಸ್ ಇನ್ ಮೈ ಬ್ರೈನ್. ನನ್ನ ಬ್ರೈನ್ ಅಲ್ಲಿ ಸ್ಟೋರ್ ಆಗಿದೆ ನಿಮ್ಮ ವಾಯ್ಸ್. ನಾನು ಯಾವತ್ತಾದ್ರೂ ಒಂದ್ಸರಿ ಅದನ್ನ ನೋಡ್ಕೊಂಡಿದ್ದೀನಿ. ಹಾಗಾಗಿ ಐ ಕ್ಯಾನ್ ರಿಕಾಲ್ ದಟ್ who is talking there, who is there, I can identify your face. ಎಲ್ಲಾನು ಕೂಡ ನಾನು ಏನು ಮಾಡಬಹುದು, ಐಡೆಂಟಿಫೈ ಮಾಡ್ಕೊಂಡು ರಿಕಾಲ್ ಮಾಡ್ಕೋಬಹುದು. ಬಟ್ ನೀವೇ ಅಂತ ಹೇಳಿ ನಾನು ಹೆಂಗೆ ಮೆಸೇಜಸ್ ಅನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಹೋಗ್ತೀನಿ, ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬಂದ್ಬಿಟ್ಟು ಈ ಒಂದು ಡೆಂಡ್ರೈಟ್ಸ್, ಇಲ್ಲಿ ಏನು ನಿಮಗೆ ಬ್ರಾಂಚಸ್ ತರ ಸ್ಟ್ರಕ್ಚರ್ಸ್ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ತಾಕುತ್ತೆ, ಅದಕ್ಕೆ ಬಡಿಯುತ್ತೆ. ಇಲ್ಲಿ ಬಡಿದಾಗ ಇಲ್ಲಿಂದ ಮೆಸೇಜಸ್ ಬಂದ್ಬಿಟ್ಟು ಈ ಒಂದು ನ್ಯೂಕ್ಲಿಯಸ್, ಇಟ್ ಈಸ್ ನಥಿಂಗ್ ಬಟ್ ಅಂಡ್ ಸೆಲ್ ಬಾಡಿ ಅಂತ ಹೇಳಿ ಕರಿತೀವಿ. ನಿಮಗೆ ಎಲ್ರಿಗೂ ಗೊತ್ತಿದೆ, ಈಚ್ ಅಂಡ್ ಎನಿ ಪ್ಲಾಂಟ್ ಸೆಲ್, ಐದರ್ ಇಟ್ ಮೇ ಬಿ ದ ಪ್ಲಾಂಟ್ ಸೆಲ್, ಐದರ್ ಇಟ್ ಮೇ ಬಿ ದ ಅನಿಮಲ್ ಸೆಲ್, ನ್ಯೂಕ್ಲಿಯಸ್ ಇಟ್ ಟೋಟಲಿ ಕಂಟ್ರೋಲ್ಸ್ ದ ಓವರ್ ಆಲ್ ಸ್ಟ್ರಕ್ಚರ್.
ಸೆಲ್ ನ್ಯೂರಾನ್ ಅಂತಾನೆ ನಾವು ಹೇಳಕ್ಕಾಗಲ್ಲ, ಅನಿಮಲ್ ಸೆಲ್ ಅಂತ ಹೇಳಕ್ಕಾಗಲ್ಲ, ಪ್ಲಾಂಟ್ ಸೆಲ್ ಅಂತ ಹೇಳಕ್ಕಾಗಲ್ಲ. ಹೆಂಗೆ ಅಂತಂದ್ರೆ ನ್ಯೂಕ್ಲಿಯಸ್ ಟೋಟಲ್ ಸ್ಟ್ರಕ್ಚರ್ ಅನ್ನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂತ ಹೇಳಿ. ಸೇಮ್ ವೈಸ್ when an electrical impulses it is transmitted from the dendrites to the cell body, ಈ ಸೆಲ್ ಬಾಡಿ ನಲ್ಲಿ ಏನಾಗ್ತಾ ಹೋಗುತ್ತೆ, ಸೆಲ್ ಬಾಡಿಯಿಂದ ಥ್ರೂ ದಿ ಆಕ್ಸಿಯಾನ್, ಈ ಏನು ನಿಮಗೆ ಒಂದು ಲಾಂಗ್ ಪ್ರೊಜೆಕ್ಷನ್ ಕಾಣಿಸ್ತಿದೆ, ಈ ಸೆಲ್ ಬಾಡಿಯಿಂದ ಬಂದಿರುವಂತಹ ಒಂದು ಪ್ರೊಜೆಕ್ಷನ್, ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಆಕ್ಸಿಯಾನ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಈ ಆಕ್ಸಿಯಾನ್ ಮೂಲಕ ಆ ಮೆಸೇಜಸ್ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಮಿಟ್ ಆಗಿ ಇಲ್ಲಿ ಈ ಒಂದು ಎಂಡಿಂಗ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅನ್ ನರ್ವ್ ಎಂಡಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ನ್ಯೂರಾನಿನ ಎಂಡಿಂಗ್ ಇದು ಅಂತ ಹೇಳಿ. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ನಾವು ಮನುಷ್ಯ ಇಲ್ಲಿ ನಿಂತಿದ್ದೀನಿ ಅಂದ್ಮೇಲೆ ಇನ್ನೊಬ್ಬ ಮನುಷ್ಯ ಅಲ್ಲಿ ನಿಂತಿದ್ದಾನೆ ಅಂದ್ರೆ ನಮ್ಮಿಬ್ರು ಕನೆಕ್ಷನ್, ಈ ನಾನು ಕೈ ಇಟ್ಕೊಂಡಿದ್ದೀನಿ ಅಂದ್ರೆ ಆ ಕೈಯಿಂದ ಅವ್ರಿಗೆ ಏನು ನೆಕ್ಸ್ಟ್ ಕನೆಕ್ಷನ್ ಬರ್ತಾ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ನರ್ವ್ ಎಂಡಿಂಗ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಇದೇ ನರ್ವ್ ಎಂಡಿಂಗ್ಗೆ ಮತ್ತೆ ಇದೇ ಒಂದು ನ್ಯೂರಾನ್ ಅಟ್ಯಾಚ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಅ synapse ಅಂತ ಕರೀತೀವಿ. The connection between the two neurons, it is called as a gap ಅಂತ ನಾವು ಕರಿಬಹುದು, ಅಥವಾ you can call it as a synapse ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. By this ಏನಾಗ್ತಾ ಹೋಗುತ್ತೆ, ಈ ನರ್ವ್ ಎಂಡಿಂಗ್ ಅಥವಾ ಈ synapses ಮೂಲಕ ಈ ನ್ಯೂರಾನ್ಗೆ ಬಂದಿರುವಂತಹ ಮೆಸೇಜ್ ನೆಕ್ಸ್ಟ್ ನ್ಯೂರಾನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳಿದೆ, ಇನ್ ದ ನರ್ವಸ್ ಟಿಶ್ಯೂ ಒಂದು ನ್ಯೂರಾನ್, ಟೂ ನ್ಯೂರಾನ್ಸ್ ಕೆಲಸ ಮಾಡಲ್ಲ. so many neurons will work together to transmit the messages from the sensory organs to the brain. ಈ ಒಂದು ಇಷ್ಟು ನ್ಯೂರಾನ್ಸ್ ಇನ ಮೂಲಕ ಒಂದು ಕೆಮಿಕಲ್ಸ್ ಲಿಬರೇಟ್ ಆಗ್ತಾ ಹೋಗ್ತಿರುತ್ತೆ. ಇದು ಹೋಗಿ ಸುಮ್ಮನೆ ಮೆಸೇಜಸ್ ಯಾರು ಕೊಡಲ್ಲ. ಹೆಂಗೆ ಅಂತಂದ್ರೆ ಒಂದು ಐಡೆಂಟಿಫಿಕೇಶನ್. ವಾಟ್ ಐಡೆಂಟಿಫಿಕೇಶನ್? ಯಾವುದೋ ಒಂದು ಸಿಗ್ನಲ್ ಬಂದಿದೆ, ಏನೋ ಒಂದು ಮೆಸೇಜ್ ಬಂದಿದೆ, ಕಣ್ಣಿಂದ ನೀವು ನೋಡಿರೋದೊಂದು ಮೆಸೇಜ್ ಬಂದಿದೆ, ನೀನು ಏನು ತಿಂದಿದೆಯೋ ಅದ್ರದ್ದು ಮೆಸೇಜ್ ಬಂದಿದೆ, ನೀನು ಯಾರನ್ನ ಮುಟ್ಟಿದ್ದಾರೆ, ನಿನ್ಗೇನೋ ಕಡ್ದಿದೆ ಅನ್ನೋದು ಮೆಸೇಜ್ ಬಂದಿದೆ. ಅದು ಎಲ್ಲಾನು ಕೂಡ ಐಡೆಂಟಿಫಿಕೇಶನ್ ಆಗಲಿಕ್ಕೆ ಒಂದು ಕೆಮಿಕಲ್ಸ್ ಸ್ಪ್ರೇ ಆಗ್ತಾ ಹೋಗುತ್ತೆ. ದಟ್ ಈಸ್ ರಿಲೀಸ್ಡ್ ಫ್ರಮ್ ದೀಸ್ ನರ್ವ್ ಎಂಡಿಂಗ್ಸ್. ಈ ನರ್ವ್ ಎಂಡಿಂಗ್ಸ್ ಇಂದ ನೆಕ್ಸ್ಟ್ ಡೆಂಡ್ರೈಟ್ಸ್ ಯಾವುದಕ್ಕೆ, ಇದಕ್ಕೆ ಅದು ಹೋಗಿ ತಾಕುತ್ತೆ, ಮತ್ತೆ ಇದು ಅವಾಗ ಆಕ್ಟಿವ್ ಆಗುತ್ತೆ. ಏನೋ ಮೆಸೇಜ್ ಬಂದಿದೆ, ಐ ಶುಡ್ ಐಡೆಂಟಿಫೈ ದಟ್ ವಾಟ್ ಮೆಸೇಜ್ ಅಂತ ಹೇಳಿ ಅದು ಐಡೆಂಟಿಫಿಕೇಶನ್ ಮಾಡಿ ಸೇಮ್ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗುತ್ತೆ. ಹಿಂಗೆ ಗ್ರೂಪ್ಸ್ ಆಫ್ ನ್ಯೂರಾನ್ಸ್, many neurons, they work together, they transmit the messages to the brain. ಇಂಟರ್ನ್ ಏನಾಗುತ್ತೆ, ನಿಮಗೆ ಎಲ್ಲಾ ಮೆಸೇಜಸ್ ಬಂದಿರೋದು ಹೋಗಿ ಬ್ರೈನ್ಗೆ ತಾಕಿದಾಗ ಬ್ರೈನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುತ್ತೆ ನಿಮಗೆ ಹೆಂಗೆ ಅದು ಹೆಂಗೆ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಇಂಟರ್ ಬ್ರೈನ್ ಇಟ್ ಟ್ರಾನ್ಸ್ಮಿಟ್ಸ್ ದ ಮೆಸೇಜಸ್ ಟು ದಿ ಮೋಟಾರ್ ನರ್ವ್ಸ್ ಅಂತ ಹೇಳಿ ಕರಿತೀವಿ. ಮೋಟಾರ್ ನರ್ವ್ಸ್ ಅಂದ್ರೆ ಯಾರು? ಮಸಲ್ಸ್. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ಇದ್ದಕ್ಕಿದ್ದಂಗೆ ನಾನು ಇಲ್ಲಿ ಪಾಠ ಮಾಡ್ತಿದ್ದಂಗೆ ಹಾವು ಬಂದ್ಬಿಡ್ತೀವಿ ಅಂದ್ರೆ ಹೇಗಾಗುತ್ತೆ ಹೇಳ್ರಿ ನೀವೇ? ನಾನು ಏನ್ ಮಾಡ್ತೀನಿ, ನಿಮ್ಮ ಪಾಠ ಗಿಟ ಬಿಟ್ಟು ಎಲ್ಲ ಓಡೋಗ್ಬಿಡ್ತೀನಿ. ಯಾಕೆ? ಬಿಕಾಸ್ ಅದನ್ನ ನೋಡಿ ನನಗೆ ಭಯ ಆಗ್ತಿದೆ, ನನ್ನ ಜೀವ ಹೋಗುವಂತ ಭಯ ಇರುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನನ್ನ ಮೆಸೇಜ್ ಹೋಗಿದೆ ನನ್ನ ಬ್ರೈನ್ಗೆ ಏನಂತ, ಅದು ಹಾವು ನನ್ನ ತಿನ್ನುತ್ತೆ, ನಾನು ಸಾಯ್ತೀನಿ ಅನ್ನೋ ಭಯಕ್ಕೆ ಏನ್ ಮಾಡ್ತೀನಿ ನಾನು, ಬ್ರೈನ್ ಇಂಟರ್ನ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗಿ ಮೆಸೇಜ್ ಕಳಿಸುತ್ತೆ. ಏನಂತ ಹೇಳಿ, ನೀನು ಆ ಹಾವನ್ನ ಹೊಡಿ ಅಂದ ತಕ್ಷಣ ನಾನು ಕೈಯಿಂದ ಕಾಲಿಂದ ಹೊಡಿಬಹುದು. ಹೆಂಗೆ ಹೊಡಿತೀನಿ ಅಂತಂದ್ರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಮಸಲ್ಸ್. ಅದು ಕಾಲಿನ ಮಸಲ್ಸ್ ಆಗಿರ್ಬೋದು ಅಥವಾ ಕೈಯಿನ ಮಸಲ್ಸ್ ಆಗಿರ್ಬೋದು. ಆ ಎರಡು ಮೋಟಾರ್ ಇಂಪಲ್ಸಸ್ ಇಂದ ನಾನು ಏನ್ ಮಾಡ್ತೀನಿ, ಓಡ ಹೋಗ್ಲಿಕ್ಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಥವಾ ಅದನ್ನ ಹೊಡಿಲಿಕ್ಕಾದ್ರೂ ಕೂಡ ನಾನು ಸ್ಟಾರ್ಟ್ ಮಾಡ್ಬೋದು. ಸೇಮ್ ವೈಸ್ ಏನಾದ್ರೂ ಬಿಸಿದು ಮುಟ್ಟಿದಾಗ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಕೈ ತಕೊಳ್ತೀವಿ ಅಂದ್ರೆ ಅರ್ಥ, ನನ್ನ ಬ್ರೈನ್ ನನ್ನ ಮಸಲ್ಸ್ಗೆ ಮೆಸೇಜ್ ಕೊಡ್ತಿದೆ ಏನಂತ, ನಿನ್ ಕೈ ಸುಡ್ತಾ ಇದೆ, ನೀನು ನಿನ್ನ ಕೈಯನ್ನ ತೆಕ್ಕೋಬೇಕು. ಅಥವಾ ನೀನ್ ಕೇಳಿಸ್ಕೊಳ್ತಾ ಇದೀಯಾ ಏನಂತ, ಸಮ್ ಟೀಚರ್, you should write the notes, you should solve this problem ಅಂತ ಹೇಳ್ತಾರೆ. you can identify that ಅಂದ್ರೆ what ma'am is telling, ಮೇಡಮ್ ಏನ್ ಹೇಳ್ತಿದ್ದಾರೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡು ಅಂತ ಹೇಳ್ತಿದ್ದಾರೆ. ಅದು ಬಂದು ನನ್ನ ಯಾವ ಸೆನ್ಸ್ ಆರ್ಗನ್ಗೆ ಬಿದ್ದಿದೆ, ನನ್ನ ಕಿವಿಗೆ ಕೇಳಿಸಿದೆ. ಹೌದಾ? ನನ್ನ ಕಿವಿಗೆ ಕೇಳಿಸಿದೆ. ಈ ಒಂದು ಕಿವಿ ಸೆನ್ಸ್ ಆರ್ಗನ್ನು ನನ್ನ ಮೆಸೇಜ್ ಅನ್ನ ತಗೊಂಡೋಗಿ ಬ್ರೈನ್ಗೆ ಕೊಟ್ಟಿದೆ. ಏನಂತ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವಾಗ ಏನ್ ಮಾಡ್ತೀರಿ ನೀವು, ಬ್ರೈನ್ ವಾಪಸ್ ಮೆಸೇಜ್ ಕಳಿಸುತ್ತೆ. ಏನಂತ ಹೇಳಿ, ಯು ಶುಡ್ ಸ್ಟಾರ್ಟ್ ರೈಟಿಂಗ್, ಯು ಶುಡ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅಥವಾ ಇನ್ನೇನೋ ಟೇಸ್ಟ್ ಮಾಡಿರ್ತೀರ, ಹೆಂಗಿರುತ್ತೆ, ನೀವು ರೆಸ್ಪಾನ್ಸ್ ಅನ್ನ ಕೂಡ ಬೇಗ ತೋರಿಸ್ತಾ ಹೋಗ್ತೀರಾ. ಅದಕ್ಕೆ ನಾವು ಗಸ್ಟೇಟರಿ ರಿಸೆಪ್ಟರ್ಸ್ ಅಂತ ಹೇಳಿ ಕರಿತೀವಿ, ಮತ್ತೆ
ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಗಸ್ಟೇಟರಿ ರಿಸೆಪ್ಟಾರ್ಸ್ ಆರ್ ದೋಸ್ ರಿಸೆಪ್ಟಾರ್ಸ್ ವಿಚ್ ಡಿಟೆಕ್ಟ್ ದ ಟೇಸ್ಟ್ ಅನ್ನ ಗುರುತಿಸುವಂತಹ ರಿಸೆಪ್ಟಾರ್ಸ್ ನಮ್ಮ ಟಂಗಲ್ಲಿ ಇರುತ್ತೆ. ಅವು ಹೆಂಗೆ ಅಂತಂದ್ರೆ ನಾನು ಉಪ್ಪನ್ನ ತಿಂದಾಗ ದೇ ಕ್ಯಾನ್ ಐಡೆಂಟಿಫೈ ವಾಟ್ ಈಸ್ ಸಾಲ್ಟಿ, ಶುಗರ್ ಯಾವ್ದಿರುತ್ತೆ, ಬಿಟರ್ ಯಾವ್ದಿರುತ್ತೆ, ಸೋರ್ ಯಾವ್ದಿರುತ್ತೆ, ಹುಳಿ ಯಾವ್ದಿರುತ್ತೆ, ಖಾರ ಯಾವ್ದಿರುತ್ತೆ, ಒಗರು ಯಾವ್ದಿರುತ್ತೆ, ಪ್ರತಿಯೊಂದನ್ನು ಕೂಡ ದೇ ಕ್ಯಾನ್ ಐಡೆಂಟಿಫೈ ಬಿಕಾಸ್ ಇನ್ ಅವರ್ ಟಂಗ್ ವಿ ಹ್ಯಾವ್ ಅ ಡಿಫ್ರೆಂಟ್ ರೀಜನ್ಸ್ ಆಫ್ ಟೇಸ್ಟ್ ಬಡ್ಸ್. ಬೇರೆ ಬೇರೆ ತರಹ ಒಂದು ಟೇಸ್ಟ್ ಬಡ್ಸ್ ಪ್ರೆಸೆಂಟ್ ಇರುತ್ತೆ. ಅಷ್ಟು ರಿಸೆಪ್ಟಾರ್ಸ್ ಅನ್ನ ವಿ ಕಾಲ್ ದಮ್ ಆಸ್ ಎನ್ ಗಸ್ಟೇಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಬರುತ್ತೆ. ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಆರ್ ನಥಿಂಗ್ ಬಟ್ ಒಂದ್ ರೀತಿ ಹೆಂಗೆ ಅಂತಂದ್ರೆ ಕಿವಿಯಿಂದ ಕೇಳಿಸ್ಕೊಡುವಂಥದ್ದು. ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಮಾತಾಡ್ತಿರ್ತಾರೆ, ಐ ಕ್ಯಾನ್ ಐಡೆಂಟಿಫೈ ಹೂ ಇಸ್ ದಟ್ ಅಂತ ಹೇಳಿ. ಯಾಕೆ ಅಂತಂದ್ರೆ ನನ್ನ ಬ್ರೈನ್ ಅಲ್ಲಿ ಅವರ ಒಂದು ಮಾತಾಡಿರುವಂಥದ್ದು ಅಥವಾ ನನಗೆ ಪರಿಚಯ ಇರ್ಬೋದು ಅವರು, ಐ ಹ್ಯಾವ್ ಆಲ್ರೆಡಿ ಸ್ಟೋರ್ ದಟ್ ಮೆಸೇಜ್ ಇನ್ ಮೈ ಬ್ರೈನ್. ಈಸಿಲಿ ಐಡೆಂಟಿಫೈ ಯಾರು ಅದು ಮಾತಾಡ್ತಿರೋದು ಅಂತ ಹೇಳಿ ಐ ಕ್ಯಾನ್ ಐಡೆಂಟಿಫೈ. ಅಂದ್ರೆ ಅವು ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ನಥಿಂಗ್ ಬಟ್ ಒಂದು ಸ್ಮೆಲ್ ಆಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ಕೂಡ ನಾನು ಈ ಜಾಮೂನ್ ಮಾಡ್ತಿದ್ದಾಗ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ಬಿಕಾಸ್ ನನಗೆ ಇಷ್ಟ ಆಗಿರ್ಬೋದು, ನನ್ನ ಬ್ರೈನಿಗೆ ಇಷ್ಟ ಆಗಿರ್ಬೋದು, ನಾನು ಈಸಿಯಾಗಿ ನಾನು ಐಡೆಂಟಿಫೈ ಮಾಡ್ತೀನಿ. ಓ ಅಲ್ಲಿ ಜಾಮೂನ್ ಮಾಡ್ತಾರೆ. ನೀವೇನು ಹಾಸ್ಟೆಲಲ್ಲೆಲ್ಲ ಚಿಕನ್ ಮಟನ್ ಎಲ್ಲ ಮಾಡಿದಾಗ ಎಷ್ಟು ಖುಷಿಯಾಗಿರ್ತೀರಿ ನೋಡ್ರಿ. ಯಾಕೆ ಖುಷಿಯಾಗಿರ್ತೀರಿ? ಇಟ್ಸ್ ಆಲ್ ಬಿಕಾಸ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಐಡೆಂಟಿಫೈ ಮಾಡ್ತಿರುತ್ತೆ ಏನಂತ, ಅವು ಅದೇನೋ ಸ್ವೀಟ್ ಸ್ಮೆಲ್ ಬರ್ತಾ ಇದೆ, ಅದು ನಿನ್ನ ಬ್ರೈನಿಗೆ ನಿಮಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನಿಮಗೆ ತುಂಬಾನೇ ಖುಷಿ ಫೀಲ್ ಆಗ್ತಿರ್ತೀರ. ದಿಸ್ ಈಸ್ ಆಲ್ ಅಬೌಟ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ನ್ಯೂರಾನ್ ಹೆಂಗೆ ವರ್ಕ್ ಮಾಡುತ್ತೆ ನಿಮಗೆ ಇನ್ನೊಂದ್ಸರಿ ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ವಾಟ್ ಎವರ್ ದ ಮೆಸೇಜ್, ಇದು ಒಂದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇನ ಮೂಲಕ, ಸೆನ್ಸ್ ಆರ್ಗನ್ಸ್ ಇನ ಮೂಲಕ ಡೆಂಡ್ರೈಟ್ಸ್ ಗೆ ಒಂದು ಮೆಸೇಜ್ ಬರುತ್ತೆ. ಥ್ರೂ ದಿ ಡೆಂಡ್ರೈಟ್ಸ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಟು ದಿ ಸೆಲ್ ಬಾಡಿ ವೇರ್ ದ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. From this cell body the message is transmitted through the long projection. ಎಲ್ಲಿಂದ ಬಂದಿದೆ this long projection? From the cell body through this projection, that is nothing but an axon, ಈ nerve endings ಗೆ ಬರ್ತಾ ಹೋಗುತ್ತೆ. Next to neuron it is connected. The connection between the two neurons it is called as a synapse ಅಂತ ನಾವು ಕರೀಬಹುದು, ಅಥವಾ you can call it as a gap ಅಂತನೂ ಕೂಡ ನಾವು ಕರಿತಾ ಹೋಗ್ತೀವಿ. where the chemicals are liberated, some chemicals are spread where the next coming dendrite will identify that what the message is coming, ಏನೋ ಒಂದು ಮೆಸೇಜ್ ಬರ್ತಿದೆ ಅಂತ ಹೇಳಿ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಪಾರ್ಟ್ ಬರ್ತಾ ಹೋಗುತ್ತೆ, that is called as a ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ ಅಂತ ಕರಿತೀವಿ. ಸಿ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನು ಅಂತ ಹೇಳಿ. ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ ಆರ್ ನಥಿಂಗ್ ಬಟ್ ನ್ಯೂರಾನ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಕಿನ್, ಈಗ ನನ್ನ ಚೂಟಿದೆ ಅಂದ ತಕ್ಷಣ ನನಗೆ ಗೊತ್ತಾಗ್ತದೆ ಯಾರೋ ನನ್ನ ಸ್ಕಿನ್ ಏನೋ ಮಾಡ್ತಿದ್ದಾರೆ. ಐ ಕ್ಯಾನ್ ಫೀಲ್ ದ ಪೇನ್ ದಟ್. ಆವಾಗ ಏನ್ ಮಾಡ್ತೀನಿ, ಅಯ್ಯಪ್ಪ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಅಥವಾ ಯಾರು ನಿಮಗೆ ಜೋರಾಗಿ ಓಡಬೇಕು, ಈಗ ರನ್ನಿಂಗ್ ರೇಸ್ ಇಟ್ಟಿದ್ದೀನಿ, ರೆಡಿ ಸ್ಟಡಿ ಗೋ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಏನಂತ ಗೊತ್ತಾಗುತ್ತೆ, ನನ್ನ ಮಸಲ್ಸ್, ನಿಮ್ಮ ಬ್ರೈನ್ ನಿಮಗೆ ಮೆಸೇಜ್ ಅನ್ನ ಕೊಡ್ತಿದೆ, ಏನು ನಿಮ್ಮ ಮಸಲ್ಸ್ ಅನ್ನ ನೀನು ವರ್ಕ್ ಮಾಡು, ನಿನ್ನ ಮೋಟಾರ್ ಮಸಲ್ಸ್ ಗೆ ವರ್ಕ್ ಅನ್ನ ಕೊಡು ಅಂತ ಹೇಳಿ. ಅವಾಗ ಏನ್ ಮಾಡ್ತೀರಿ, ನೀವು ಈ ಮಸಲ್ಸ್ ಗೆ ವರ್ಕ್ ಕೊಟ್ಟು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಿ. ದಟ್ ಕನೆಕ್ಷನ್ ನ್ಯೂರಾನ್ ಮತ್ತೆ ಮಸಲ್ಸ್ ಅಥವಾ ಸೆನ್ಸರಿ ನರ್ವ್ಸ್ ಮತ್ತೆ ಮಸಲ್ ನರ್ವ್ಸ್ ಏನಿರುತ್ತಲ್ಲ, ಇವೆರಡೂ ಮಧ್ಯೆ ಇರುವಂತಹ ಒಂದು ಜಂಕ್ಷನ್ ಪಾಯಿಂಟ್ ಅನ್ನ ವಿ ಕಾಲ್ ದಮ್ ಆಸ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಲೈಕ್ ದಿಸ್ there will be a connection between a neuron and the muscles. ಸೊ ಇಷ್ಟು ಎಲ್ಲಾನು ನಾವು ನೋಡಿದ್ವಿ ಅಂತಂದಾಗ ಮೆಸೇಜಸ್ ಎಲ್ಲ ಬಂತು, ಡೆಂಡ್ರೈಟ್ಸ್ಗೆ ಬಂತು, ಸೆಲ್ ಬಾಡಿಗೆ ಬಂತು, ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಮೆಸೇಜಸ್ ಎಲ್ಲ ಹೋಯ್ತು, ಇದೆಲ್ಲ ಗೊತ್ತಾಯ್ತು ನಮಗೆ. ಬಟ್ within a fraction of second we start showing the responses because characteristics of living organisms ಅಲ್ಲಿ ಕೂಡ ನೀವು ಎಲ್ಲರೂ ಕೂಡ ನೋಡಿದಿರಿ. ನಾವು ಗ್ರೋತ್ ಅನ್ನ ತೋರಿಸ್ತಾ ಹೋಗ್ತೀವಿ, ಆಮೇಲೆ ರಿಪ್ರೊಡಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಅಪಾರ್ಟ್ ಫ್ರಮ್ ದಟ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಈಸ್ ದಟ್ ವಾಟ್ ಎವರ್ ದ ಸ್ಟಿಮ್ಯುಲಸ್, ನಾವು ಏನೇ ಸ್ಟಿಮ್ಯುಲಸ್ ಅನ್ನ ನಾವು ತಗೊಂಡಿದ್ದೀವಿ ಅಂತಂದ್ರೂ ಕೂಡ ನಾವೇನ್ ಮಾಡ್ತೀವಿ, ರೆಸ್ಪಾನ್ಸಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಯಾವುದೇ ರೀತಿ ಆಗಿರ್ಬೋದು, ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಪಾನ್ಸಸ್ ಬರುತ್ತೆ. ಒಂದು ಹಾರ್ಮೋನಲ್ ರೆಸ್ಪಾನ್ಸಸ್ ಆಗಿರ್ಬೋದು,
ಅಥವಾ ಈಗ ನೋಡಿರುವಂತಹ ಫಿಸಿಕಲ್ ರೆಸ್ಪಾನ್ಸಸ್ ಯಾವುದೇ ಆಗಿರ್ಬೋದು, ಈ ಎಲ್ಲಾ ರೆಸ್ಪಾನ್ಸಸ್ ಅನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ವಿತ್ ಇನ್ ಅ ಸೆಕೆಂಡ್ ನಾವು ರೆಸ್ಪಾನ್ಸಸ್ ಅನ್ನ ತೋರಿಸ್ತೀವಿ. ಸೊ ದಿಸ್ ಆಕ್ಷನ್, ಇವಾಗ ಆಕ್ಷನ್ ಅಂದ್ರೆ ಹೆಂಗ್ ಮಾಡ್ತೀವಿ ಹೇಳ್ರಿ, ಈಗ ಇದಕ್ಕಿದ್ದಂಗೆ ಹುಲಿ ಬಂದ್ಬಿಡ್ತು ಅಂತಂದ್ರೆ ನಾನು ಸುಮ್ಮನೆ ಹಿಂಗ್ ಸರ್ಕೊಳ್ತೀನ, ಇಲ್ಲ ಹೆಂಗ್ ಮಾಡ್ತೀನಿ, ಇಷ್ಟು ದೊಡ್ಡ ಕಾಣ್ ಮಾಡಿ ಅಯ್ಯೋ ಅಯ್ಯೋ ಹುಲಿ ಬಂದ್ಬಿಡ್ತು ಚೀರ್ತೀನಿ, ಓಡ್ತೀನಿ, ಇದನ್ನ ನಾವ್ ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ದಿಸ್ ಇಸ್ ಆಲ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನ್ ಗೊತ್ತಾ, ಸಡನ್ ರೆಸ್ಪಾನ್ಸ್, ಸಡನ್ ವಿತ್ ಇನ್, ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಪಾತ್ರೆ ಸುಮ್ಮನೆ ಇಟ್ಟಿರ್ತೀನಪ್ಪ, ಸುಮ್ಮನೆ ಹಿಂಗೆ ಹೋಗ್ತಾ ಹಿಂಗೆ ಬಡಿಸ್ಕೊಂಡಾಗ ಹೆಂಗಾಗುತ್ತೆ ಯೋಚನೆ ಮಾಡ್ರಿ ನೀವು, ಅಮ್ಮ ಅಂತ ಓಡ್ ಬರ್ತೀನಿ, ಅದು ಸಡನ್ ರೆಸ್ಪಾನ್ಸ್. ಈಗ ನೀವು ಇದನ್ನ ಮುಟ್ತೀರಿ, ವಾಟ್ ಇಸ್ ದಟ್, ಮುಟ್ಟಿದ್ರೆ ಮುನಿ ಪ್ಲಾಂಟ್ ನೋಡಿದೆ, ಟಚ್ ಮೀ ನಾಟ್ ಪ್ಲಾಂಟ್, ಅಂಡರ್ಸ್ಟುಡ್, ಮೈಮೋಸಾ ಪುಡಿಕಾ ಅಂತ ಕರೀತಿದ್ದ ಸೈಂಟಿಫಿಕ್ ನೇಮ್ ಆಫ್ ದಟ್ ಟಚ್ ಮೀ ನಾಟ್ ಪ್ಲಾಂಟ್. ಅದನ್ನ ನೀವೇನು ಕನ್ನಡದಲ್ಲಿ ಮುಟ್ಟಿದ್ರೆ ಮುನಿ ಅಂತ ಕರಿತೀರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ, ಕಾಮನ್ ಆಗಿ ನಾವು ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಕರಿತೀವಿ, ಸೈಂಟಿಫಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಅ ಮೈಮೋಸಾ ಪುಡಿಕಾ ಅಂತ ಹೇಳಿ ನಾವು ಕರಿತೀವಿ. ಅದೇನಾಗುತ್ತೆ, ಮುಟ್ಟಿದ ತಕ್ಷಣ ರೆಸ್ಪಾನ್ಸ್ ತೋರಿಸುತ್ತೆ. ಸನ್ಫ್ಲವರ್ ನೋಡಿದಿರಿ, ಸೂರ್ಯನ ಕಡೆಗೆ ಅದು ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ. ದಿಸ್ ಇಸ್ ಆಲ್ ದ ನ್ಯಾಚುರಲ್ ರೆಸ್ಪಾನ್ಸಸ್ ನಾವು ತೋರಿಸ್ತಾ ಹೋಗ್ತೀವಿ. ನಾನು ಅದು ನೆಕ್ಸ್ಟ್ ನಿಮಗೆ ಬರುತ್ತೆ, ಹೌ ದ ಪ್ಲಾಂಟ್ಸ್ ದೇ ಆರ್ ಶೋ ರೆಸ್ಪಾನ್ಸಸ್ ಟು ದಿ ಡಿಫರೆಂಟ್ ಸ್ಟಿಮ್ಯುಲಸ್ ಅಂತ ಹೇಳಿ. ಲೈಕ್ ವೈಸ್ ಇಲ್ಲಿ ನಾವು ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಸಡನ್ ರೆಸ್ಪಾನ್ಸಸ್ ಟು ವಾಟ್ ಎವರ್ ದ ಸ್ಟಿಮ್ಯುಲಸ್ ವಿ ಹ್ಯಾವ್ ಸೀನ್. ಯಾವುದೇ ನಾವು ಸ್ಟಿಮ್ಯುಲಸ್ ಅನ್ನ ತಗೊಂಡಾಗ ಅದು ನಮಗೆ ತೊಂದರೆ ಉಂಟು ಮಾಡ್ತಿದೆ ಅಂತಂದಾಗ ವಿ ಶೋ ದ ಸಡನ್ ರೆಸ್ಪಾನ್ಸಸ್. ದಟ್ ಸಡನ್ ರೆಸ್ಪಾನ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಅ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ರಿಫ್ಲೆಕ್ಸ್ ಆಕ್ಷನ್ ಅನ್ನ ನಾವು ಹಂಗೆ ಸುಮ್ಮನೆ ನೋಡಿದ ತಕ್ಷಣ ನನ್ನ ಬ್ರೈನ್ ಐಡೆಂಟಿಫೈ ಮಾಡುತ್ತೆ, ನೋ, ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನನ್ನ ಬಾಡಿನಲ್ಲಿ ಇರುವಂತಹ ನರ್ವ್ಸ್, ಸೋ ಮೆನಿ ನರ್ವ್ಸ್ ಆರ್ ಪ್ರೆಸೆಂಟ್ ಇನ್ ಮೈ ಬಾಡಿ, ದೇ ಶೋ ದ ರೆಸ್ಪಾನ್ಸಸ್ ಫಾರ್ ದಟ್. ಯಾವ್ಯಾವ್ದಾಗಿರ್ಬೋದು, ಬ್ರೈನ್ ಇಂದ ಬಂದಿರುವಂತಹ ಕ್ರೇನಿಯಲ್ ನರ್ವ್ಸ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಇಂದ ಬಂದಿರುವಂತಹ ಸ್ಪೈನಲ್ ನರ್ವ್ಸ್ ಆಗಿರ್ಬೋದು. ಯಾಕೆಂದ್ರೆ ಒಂದ್ ರೀತಿ ಬಂಡಲ್ ಫಾರ್ಮೇಶನ್ ಇರುತ್ತೆ, ಗ್ರೂಪ್ ಕ್ಲಸ್ಟರ್ ಆಫ್ ನರ್ವ್ಸ್ ಏನಾಗ್ತಾ ಹೋಗುತ್ತೆ, ಸ್ಪೈನಲ್ ಕಾರ್ಡ್ ಇಂದ ಅರೈವ್ಸ್ ಆಗಿರುತ್ತೆ. ಎಲ್ಲಾ ನರ್ವ್ಸ್ ಏನಾಗಿರುತ್ತೆ, ಬಂದು ಆ ಸ್ಪೈನಲ್ ಕಾರ್ಡ್ ಅಲ್ಲಿ ಒಂದು ಗ್ರೂಪ್ ತರ ಫಾರ್ಮೇಶನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ಒಂದ್ಸರಿ ನೋಡ್ಕೊಳ್ಳಿ, ನಾನು ಇಲ್ಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ.